ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಏನಾದರೂ ತಪ್ಪಿತ್ತು ಅಂದರೆ ಒಂದು ಕಮೆಂಟ್ ಮಾಡಿ. ನೋಡಿ, ಇವತ್ತು ಹಬ್ಬಕ್ಕೆ ಅಂತ ನಮ್ಮ ಆಂಟಿ ಊರಿಗೆ ಹೋಗ್ತಾ ಇದ್ದೀವಿ. ಊರು ಅಂದರೆ ಪಕ್ಕದ ಊರೇನೆ, ಹತ್ರ ಆಗುತ್ತೆ. ಮನೆ ಹಿಂಗೆ ಕಾಲು ದಾರಿಲಿ ಹೋದರೆ ಒಂದು ಅರ್ಧ ಕಿಲೋಮೀಟ್ರೂ ಆಗಲ್ಲ ಅಷ್ಟೇ. ನೋಡಿ, ನಮ್ಮ ಮಗ, ನನ್ನ ಮಗಳು, ನಾನು, ನಮ್ಮ ನಾದಿನಿ ಇಷ್ಟು ಜನನೂ ಹೋಗ್ತಾ ಇದ್ದೀವಿ ಹಿಂಗೆ ಹೊಲದಲ್ಲಿ ನಡ್ಕೊಂಡು. ತುಂಬ ಹತ್ರ ಆಗುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಗ್ರೀನರಿ ನೋಡೋಕ್ಕೇ ಒಂದೊಂದು ಫೋಟೋ ತೆಗೊಳ್ಳೋಣ ಅಂತೆಲ್ಲ ಅದರೊಳಗಡೆ ಓಡಾಡ್ತಾಯಿದ್ರು. ಬಿಸಿಲು ಬೇರೆ ಇನ್ನಷ್ಟು ಇರಲಿಲ್ಲ, ನೆರಳಿತ್ತು. ಇವಳು ನನ್ನ ಮಗಳು, ಇವನು ನನ್ನ ಮಗ, ಅವಳು ನನ್ನ ನಾದಿನಿ. ಎಲ್ಲರೂ ಹಿಂಗೆ ನಡ್ಕೊಂಡು ನೋಡಿ. ನನ್ನ ಮಗ ಅಂತೂ ಖುಷಿಯಾಗಿ ಅದರೊಳಗೆಲ್ಲ ಕುಣಿದಾಡ್ತಿದ್ದಾನೆ. ಎಷ್ಟು ಚೆನ್ನಾಗಿದೆ ಅಂದರೆ ಹೋಗೋಕ್ಕೆ ಒಂಥರ ಬಿಸಿಲಿರಲಿಲ್ವಲ್ಲ, ವಾತಾವರಣವೂ ಕೂಲಾಗಿತ್ತು, ತುಂಬ ಚೆನ್ನಾಗಿತ್ತು. ಹಂಗಾಗಿ ನಡ್ಕೊಂಡೇ ಹೋಗ್ತಾಯಿದ್ವಿ. ವಾತಾವರಣ ಚೆನ್ನಾಗಿತ್ತಲ್ಲ, ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತವೆ ಅಂತ ಗ್ರೀನರಿ ಒಳಗಡೆ ಫೋಟೋ ತೆಗೊತಾ ಇದ್ರು ಅಲ್ಲಲ್ಲಿ ನನ್ನ ಮಗಳು ನಮ್ಮ ನಾದಿನಿನೂ. ನೋಡಿ, ಅಷ್ಟೊತ್ತು ನಿಂತ್ಕೊಳ್ಳೋನು, ಅಷ್ಟೊತ್ತು ಕುಣಿದಾಡ್ಕೊಂಡು ನೋಡ್ರಿ. ಅವರಿಗೆ ಸ್ಕೂಲು ಮನೆ ಇಷ್ಟೇ ಆಗಿತ್ತು. ಹಿಂಗೆಲ್ಲರೂ ಹೊರಗಡೆ ಕರ್ಕೊಂಡು ಹೋದ್ವಿ ಅಂದರೆ ಖುಷಿ ನನ್ನ ಮಗಳಿಗೂ ನನ್ನ ಮಗನಿಗೂ. ಅಷ್ಟಾಗಿ ನಾವು ಜಾಸ್ತಿ ಯಾವ ಫಂಕ್ಷನ್ಗೂ ಕರ್ಕೊಂಡು ಹೋಗಲ್ಲ ಮಕ್ಳುಗಳ್ನ ಸ್ಕೂಲ್ ಬಿಡಿಸ್ಬಿಟ್ಟು. ಇವತ್ತು ರಜೆ ಇದ್ದಿದ್ದರಿಂದ, ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಹೋಗ್ತಾಯಿದ್ದೀವಿ. ನೋಡಿ, ಎಲ್ಲ ಹೈ ಮಾಡಿ ಅಂದೆ, ಹೈ ಮಾಡ್ತಾಯಿದ್ದಾರೆ. ಹಾಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಸ್ವಲ್ಪ ಬಿಸಿಲು ಬಂತು ನೋಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ಹೊತ್ತು ಅಷ್ಟೇ, ತೀರಾ ಏನು ಜಾಸ್ತಿ ಬಿಸಿಲಿಲ್ಲ. ಸ್ವಲ್ಪ ಬಿಸಿಲು ಬರುತ್ತೆ, ಸ್ವಲ್ಪ ನೆರಳು ಬರುತ್ತೆ. ಹಂಗೆ ಫುಲ್ಲು ಹೊಲದಲ್ಲೇ ನಡ್ಕೊಂಡು ಹೋಗ್ತಾಯಿದ್ವಿ. ಯಾರೋ ನೋಡಿ ಅವರೇ ಗಿಡ ಹಾಕಿದ್ದಾರೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಾವು ಹಾಕಿದ್ದೀವಿ ಅವರೇ ಗಿಡ, ಇನ್ನೂ ಹುಟ್ಟಿಲ್ಲ ಫ್ರೆಂಡ್ಸ್. 2 ಎಲೆ ಆಗಿದೆ. ಒಂದು ಸ್ವಲ್ಪ ಯಾವ ರೋಗ ಆಗಲಿ, ಹುಳ ಬಿದ್ದಿರೋದು ಆ ಥರ ಏನೂ ಆಗಿರಲಿಲ್ಲ. ಎಷ್ಟು ಚೆನ್ನಾಗಿ ಬಳ್ಳಿ ಹೊಡಿತಾ ಇದೆ ಎಲೆ. ಈ ಥರ ಇತ್ತು ಅಂದರೆ ಅವರೆಕಾಯಿ ತುಂಬ ಚೆನ್ನಾಗಿ ಬಿಡುತ್ತೆ. ಕಸನೂ ಅಷ್ಟಾಗಿ ಏನು ಹತ್ತಿರಲಿಲ್ಲ, ತುಂಬ ಚೆನ್ನಾಗೇ ಹಾಕಿದ್ದಾರೆ ನೋಡಿ. ಇಲ್ಲಿ ಯಾವುದೋ ಎಮ್ಮೆ ಕರು ಪಾಪ ನಮ್ಮ ಮನೆಯವ್ರೇನೋ ಅಂತ ನೋಡ್ಕೊಂಡು ನಿಂತೈತಿ, ಬಾಯಾರಿಸಿತ್ತೋ ಏನೋ ಗೊತ್ತಿಲ್ಲ. ನೋಡಿ, ಮನೆಗೆ ಬಂದ್ವಿ, ನಮ್ಮ ಆಂಟಿ ಮನೆಗೆ. ಹಬ್ಬಕ್ಕೆ ಅಡುಗೆ ಏನೇನು ಮಾಡಿದ್ದಾರೆ ಅಂತ ನೋಡಿ. ಹಂಗೆ ಸುಮ್ಮನೆ ಸ್ವಲ್ಪ ವಿಡಿಯೋ ಮಾಡಿದೆ. ನಾವು ನಾನ್ ವೆಜ್ ಇಲ್ಲ ಫ್ರೆಂಡ್ಸ್, ನಾವು ವೆಜಿಟೇರಿಯನು, ಹಾಗಾಗಿ ವೆಜಿಟೇರಿಯನ್ ಅಡುಗೆನೇ ಮಾಡ್ತಾಯಿದ್ದೀವಿ. ನೋಡಿ, ಹಿಂಗೆ ನಮ್ಮ ಕಡೆ ಸಿಂಪಲ್ಲಾಗಿ ಎಡೆ ಇಟ್ಟಿದ್ದಾರೆ ದೇವ್ರ ಮನೆಯಲ್ಲೇ. ಈ ಥರ ಅಜ್ಜಿ ಇಬ್ಬರಿಗೂ ಎಡೆ ಮಾಡಿಬಿಟ್ಟು ಇಟ್ಟಿದ್ದಾರೆ. ನಾವು ಊಟ ಎಲ್ಲ ಮಾಡಿಬಿಟ್ಟು ಎಲ್ಲರೂ ನೋಡಿ ಎಲೆ ಅಡಿಕೆ ಹಾಕ್ಕೊಂಬಿಟ್ಟು, ಅವಳು ನಮ್ಮ ಆಂಟಿ ಮಗಳು ಹಿಂಗೆ ಆಡ್ತಿದ್ವಿ. ಈಗ ಹೊಸ್ದಾಗಿ ಏನೇನೋ ನಮ್ಮ ಆಂಟಿ ಚೆನ್ನಾಗಿ ಶುರು ಮಾಡೋಳೆ ಅಂತ ನೋಡಿ ಹೇಳ್ತಾ ಇದ್ಲು ಎಲ್ಲರಿಗೂ ಆಯ್ ಮಾಡು ಅಂತಾನ. ಅವಳು ನಮ್ಮ ಆಂಟಿ ಮಗಳು, ಅವಳು ನನ್ನ ತಂಗಿ, 2ನೇ ತಂಗಿ. ಮಾಡಬೇಡ ಅಂತಿದ್ಲು. ಅವಳು ನನ್ನ ತಂಗಿ, ಅವಳು ನಮ್ಮ ಆಂಟಿ ಮಗಳು. ಈ ಕಡೆಗೆ ಬಂದರೆ ನಮ್ಮ ಆಂಟಿರೆಲ್ಲ ಬಂದರು. ಅವ್ರನ್ನೂ ತೋರಿಸೋಣ ಅಂತಂದು ಬರ್ರಿ ಅಂತಂದರೆ ಇಲ್ಲ ಅಂತಿದ್ರು. ಇವ್ರು ನಮ್ಮಮ್ಮ ಫ್ರೆಂಡ್ಸ್, ಇಲ್ಲಿ ನಿಂತಿರೋರು ಫುಲ್ ಕಾಣಿಸ್ತಾ ಇದ್ದಾರೆ ನೋಡಿ. ಇವ್ರು ನಮ್ಮಮ್ಮ, ನಗ್ತಾಯಿದ್ರು. ಇವರೇ ನಮ್ಮ ಆಂಟಿ. ಹಾಯ್ ಮಾಡು ಅಂದೆ, ಹಾಯ್ ಮಾಡ್ತಿದ್ದಾರೆ. ಆಮೇಲೆ ಇವ್ರನ್ನ ನೋಡಿದ್ರೆ ರೀಲ್ಸಲ್ಲಿ ಒಬ್ಬರು ಬರ್ತಾರಲ್ಲ, ಅವಸರನೇ ಕಾಣಿಸ್ತೀರ ಅಂತೆಲ್ಲ ಮಾತಾಡ್ಕೊಂಡು ನಗಾಡ್ತಿದ್ವಿ. ಇವಳು ನಮ್ಮ ಆಂಟಿ ಮಗಳು, ಅವಳು ನಮ್ಮ ನಾದಿನಿ. ಹಿಂಗೆ ಎಲ್ಲರನ್ನೂ ತೋರ್ಸು ಆಂಟಿ ಹಾಯ್ ಮಾಡು ಅಂತ ಅವರವರೇ ನಗ್ತಾಯಿದ್ರು. ಅಲ್ಲೊಬ್ಬಳು ಬರ್ತಿದ್ದಾಳೆ, ಅವಳನ್ನ ಹಿಡೀರಿ ಅಂತ ತೋರಿಸ್ತಾಯಿದ್ರು. ಅವಳು ಚಿಕ್ಕವಳು ನಮ್ಮ ಆಂಟಿ ಮಗಳು, ಇವಳು ದೊಡ್ಡವಳು, ಮದುವೆ ಆಗಿದೆ ಅಲೆಯ. ಇವಳು ಲಾಸ್ಟಲ್ಲಿ ಬಂದುಬಿಟ್ಟು ಹಾಯ್ ಮಾಡ್ತಿದ್ಲು, ನನ್ನ ತೋರ್ಸು ಆಂಟಿ ಅಂತ ಹಾಯ್ ಮಾಡಿದ್ಲು. ಆಮೇಲೆ ನೋಡಿ, ಇವಳು ನನ್ನ ತಂಗಿ ಮಗಳು, ನನ್ನ ಮಗಳು ಇಟ್ಕೊಂಡ್ಬಿಟ್ಟು ವೀಡಿಯೋ ಮಾಡ್ತಿದ್ದಾಳೆ. ಅವಳನ್ನ ತೋರಿಸ್ತೀನಿ ಇರಮ್ಮ ಅಂತವ. ಅವಳು ಹಾಯ್ ಮಾಡು ಅಂತಿದ್ದೆ ಮೇಲೂ ಕೇಳೋಕ್ಕೂ ನೋಡ್ಕೊಂಡು ಹಾಯ್ ಮಾಡ್ಕೊಂಡು ಲಾಸ್ಟಿಗೆ ನಿಂತ್ಕೊಂಡಿದ್ಲು. ಏನೋ ಮಾತಾಡಿಸ್ತಾ ಇದ್ಲು, ಹಾಯ್ ಮಾಡು ಅಂತ ನನ್ನ ಮಗಳು ಹೇಳ್ಕೊಳ್ತಾ ಇದ್ಲು. ಆಮೇಲೆ ಪಪ್ಪಿ ಕೊಡು ಅಂತ ಹೇಳ್ಕೊಡ್ತಾ ಇದ್ಲು. ಅವಳು ಸುಮ್ಮನೆ ನೋಡ್ತಾ ನಿಂತಿದ್ಲು. ಆಮೇಲೆ ನೋಡಿ, ಇವರೆಲ್ಲ ಒಂದು ವೀಡಿಯೋ ಮಾಡ್ಕೊತಿದ್ದಾರೆ ಎಲ್ಲರ ಜೊತೆಯಾಗಿ. ನನ್ನ ಮಗಳು, ನಮ್ಮ ಆಂಟಿ ಮಗಳು, ನನ್ನ ನಾದಿನಿ, ನನ್ನ ಮಗ ಎಲ್ಲ ಸುಮ್ಮನೆ ಹಂಗೆ ಒಂದೊಂದು ವೀಡಿಯೋ ಮಾಡ್ಕೊಂಡು ಇನ್ನೂ ಒಂದು ಮನೆಗೆ ಹೋಗೋದಿತ್ತು, ಅಲ್ಲಿಗೆ ಹೋಗ್ತಾಯಿದ್ವಿ ಫ್ರೆಂಡ್ಸ್. ಅಲ್ಲಿಗೆಲ್ಲ ಗಾಡೀಲಿ ಹೋಗ್ತಾಯಿದ್ದೀವಿ. ಅವ್ರ ಮನೆ ಪಕ್ಕನೇ ಈ ಥರ ಕಟ್ಟೆ ಇದೆ ಚಿಕ್ಕದು, ಅದೆಲ್ಲ ಚೆನ್ನಾಗಿದೆ ಅಂತ ಒಂದು ವೀಡಿಯೋ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇವ್ರು ತೋಟದಲ್ಲಿರೋದು, ಅವರು ಊರೊಳಗಿದ್ದಾರೆ ಇನ್ನೊಂದು ಮನೆ. ಅವರು ನಮ್ಮ ಅತ್ತೆ ತವ್ರ ಮನೆ, ಅದು ಅಲ್ಲಿಗೂ ಹೋಗಬೇಕಿತ್ತು. 2 ಮನೆಯವ್ರು ಹೇಳಿದರು. ಇಲ್ಲೆಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು, ಎಲ್ಲರೂ ಎಲೆ ಅಡಿಕೆ ಅದು ಇದು ಹಾಕ್ಕೊಂಡು ಇವಾಗ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ.
ನೋಡಿ ಹಳ್ಳಿ ಕಡೆ ಎಲ್ಲ ಇದೇ ಥರ ಇರೋದು ರೋಡ್ಗಳು. ಅಲ್ಲೆಲ್ಲ ಟಾರ್ ರೋಡೇನಿರಲ್ಲ. ನಮ್ಮೂರು ಅಲ್ಲಿಗೂ ಹೋಗ್ಬಿಟ್ಟು ನೋಡಿ ಅಲ್ಲೂ ಪೂಜೆ ಮಾಡ್ತಾಯಿದ್ದೀವಿ. ಅವ್ರ ಮನೆಗೂ ಪೂಜೆ ಮಾಡಿಬಿಟ್ಟು ಎಲ್ಲರೂ ಉದ್ಗಡ್ಡಿ ಬೆಳಗ್ಗೆ ಮಕ್ಕಳು, ನಾನು, ನಮ್ಮ ನಾದಿನಿ ಎಲ್ಲರೂ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಅಲ್ಲೂ ಸ್ವಲ್ಪ ಊಟ ಮಾಡ್ಕೊಂಬಿಟ್ಟು, ಅಲ್ಲಿ ಆ ಮನೇಲಿ ಊಟ ಮಾಡಿದ್ವಲ್ಲ ಹೊಟ್ಟೆ ತುಂಬಿತ್ತು. ಇಲ್ಲಿ ಏನಪ್ಪ ಊಟ ಮಾಡೋದು, ಮತ್ತು ಬಂದು ಹಂಗೆ ಹೋಗ್ತಾರೆ ಅನ್ಕೊಂಬಿಟ್ಟು ಅಲ್ಲೂ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಊಟ ಮಾಡ್ಕೊಂಬಿಟ್ಟು ಅಲ್ಲಿಂದನೂ ಹೊರಟ್ವಿ. ಅವಳು ಪೂಜೆ ಮಾಡ್ತಾ ಇದ್ದಾಳೆ. ಒಬ್ಬೊಬ್ಬರೇ ಪೂಜೆ ಮಾಡೋದನ್ನ ವೀಡಿಯೋ ಮಾಡ್ತಾಯಿದ್ಲು ನನ್ನ ಮಗಳು. ನಾನು ಅಲ್ಲಿ ಆಚೆ ಕಡೆ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಿದ್ದೆ. ಅವರವರೇ ಪೂಜೆ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದಾರೆ. ಇದನ್ನು ನಾನು ಆ ಆಂಟಿ ಹತ್ರ ಮಾತಾಡ್ತಿದ್ದೆ ಆಚೆಲಿ ಊಟ ಮಾಡಿಕೊಂಡು. ಇದೇ ಎಷ್ಟೋ ಹೊತ್ತು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ವಿಡಿಯೋನ. ಪೂಜೆ ಮಾಡೋದನ್ನೇ ನಮ್ಮ ಕಡೆಗೆ ಹಿಂಗೇ ಒಂದೇ ಇದ್ರ ಮೇಲೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ನಮ್ಮ ಒಂದೊಂದು ಕಡೆ ಬರೀ ಫೋಟೋಕ್ಕೆ ಇಡ್ತಾರೆ. ನಮ್ಮ ಕಡೆ ಈ ಥರ ಕಳಸ ಉಡ್ತಾರೆ. ಚೊಂಬು ಬಿಟ್ಬಿಟ್ಟು ತೆಂಗಿನಕಾಯಿ ವಿಳ್ಯದೆಲೆಲ್ಲ ಇಟ್ಬಿಟ್ಟು ಕಳಸ ಉಡ್ಬಿಟ್ಟು ಪೂಜೆ ಮಾಡ್ತಾರೆ. ಒಂದು ಕಡೆ ನಾನು ನೋಡಿದ್ದೀನಿ ಫೋಟೋ ಇಟ್ಬಿಟ್ಟು ಫೋಟೋ ಮುಂದೆನೇ ಬಟ್ಟೆ ಇಡ್ತಾರೆ. ನಮ್ಮ ಕಡೆ ಹಿಂಗೆ ಇಟ್ಬಿಟ್ಟು ಸೀರೆ ಅಜ್ಜಿ ಅಜ್ಜ ಅಂತಂದು ಉಡ್ಸೋ ಥರನೇ ಹಿಂಗೆ ಹಾಕಿ ಬಿಟ್ಟು ಪೇಟನೆಲ್ಲ ಸುತ್ತಾರೆ ತಾತಂಗಾದರೆ. ಈ ಥರ ಹಿರಿಯರಿಗೆ ಪೂಜೆ ಮಾಡೋದು ನಮ್ಮ ಕಡೆನೇ. ಒಂದೊಂದು ಊರ ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಕಡೆ ಈ ಥರ ಮಾಡ್ತಾರೆ. ಅವರಿಗೆ ಏನು ಇಷ್ಟ ಇರುತ್ತೋ ತಿನ್ನೋದಾಗಲಿ ಸ್ವೀಟ್ಗಳಲ್ಲಾಗಲಿ ಹಂಗೆ ಎಲ್ಲದನ್ನು ಇಡ್ತಾರೆ. ಎಳ್ನೀರು ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಅವರು ಎಳ್ನೀರು ಕುಡಿತಾರೆ. ನಾನು ಎಳ್ನೀರನ್ನು ಇಟ್ಟಿದ್ದಾರೆ. ಆ ಕಡೆಗೊಂದು ಈ ಕಡೆಗೊಂದು ಎಳ್ನೀರು ಎಲ್ಲ ಇಟ್ಟಿದ್ದಾರೆ ನೋಡಿ. ಆಮೇಲೆ ನಾವಲ್ಲೇ ಬರೋದ್ರೊಳಗೆ ಸಂಜೆ ಆಗೋಗ್ಬಿಡ್ತು ಫ್ರೆಂಡ್ಸ್. 6:30 7 ಗಂಟೆ ನೋಡಿ. ವೆದರ್ ಅಂತೂ ಹೆಂಗಿತ್ತು ಅಂದರೆ ಅದು ನೋಡಲಾರ್ದೆ ಒಂದು ವೀಡಿಯೋ ಕ್ಲಿಕ್ ಮಾಡ್ಕೊಂಡೆ. ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು.